ನನ್ನ ಹೆಸರು ದೇವರಾಜ್ ಎಸ್ ಅಂತ, ರಾಜ್ಯ BMSನ ಕಾರ್ಯಾಧ್ಯಕ್ಷ, ಜೊತೆಗೆ ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಸಂಘಟನೆಯಲ್ಲಿ ಜವಾಬ್ದಾರಿ ಇದೆ. ಇವತ್ತಿನ ದಿವಸ ಸರ್ಕಾರ ಏನಪ್ಪ ಅಂದ್ರೆ ಈಗ ಎಲ್ಲ ನಿಗಮದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಏನಪ್ಪ ಅಂದ್ರೆ ಎಲ್ಲರಿಗೂ ಏನಪ್ಪ ಅಂದ್ರೆ ವೇತನ ಪರಿಷ್ಕರಣೆ ಮಾಡ್ತಾ ಇದೆ. ಆದರೆ ನಮ್ಮ KSRTC ವಿಷಯ ಬಂದಾಗ ಯಾಕೋ ಸರ್ಕಾರ ಏನಪ್ಪ ನಮಗೆ ಮಲತಾಯಿ ಧೋರಣೆ ಮಾಡ್ತಾ ಇದೆ ಅನ್ನೋದಕ್ಕೆ ಏನಪ್ಪ ಅಂದ್ರೆ ಈಗ ತಾವು ಕಳೆದ ಒಂದು 2 ವರ್ಷದಿಂದ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ, ತಮಗೆಲ್ಲ ಮಾಧ್ಯಮದವ್ರಿಗೆ ಗೊತ್ತಿರೋ ವಿಷಯ ಇದೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಒಂದು ಮನವಿ ಇದೆ. ಇವತ್ತಿನ ಈ ಪತ್ರಿಕಾಗೋಷ್ಠಿ ಮುಖಾಂತರ ಏನು ನೀವು 26 ತಿಂಗಳದ್ದು ಏನು ಕೊಡ್ಬೇಕಂತ ಏನು ನಿರ್ಧಾರ ಮಾಡಿದ್ರೆ ಅದನ್ನು ದಯಮಾಡಿ ಏನಪ್ಪ ಅಂದ್ರೆ ಹಿಂಪಡೆದು ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ತಕ್ಕಂತೆ ನೀವು ಕೂಲಿ ಕೊಡ್ರಿ, ಕೂಲಿಗೆ ತಕ್ಕಂತೆ ಏನಪ್ಪ ಅಂದ್ರೆ ನಮಗೆ ಸಂಬಳ ಕೊಡ್ರಿ ಅಂತಂದು ನಾವು ಈ ವೇದಿಕೆ ಮುಖಾಂತರ ಕೇಳ್ತೀವಿ. ಜೊತೆಗೆ ಏನಪ್ಪ ಅಂದ್ರೆ ನಾವು ಕೊರಿಯರ್ ಇದು ಕರೋನಾ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ನಾವೇನು ಕರೋನಾ ವಾರಿಯರ್ಸ್ ಅಂತಂದ್ರೆ ನೀವೇನು ನಮ್ಮನ್ನ ಹೇಳಿ ಆದೇಶ ಮಾಡಿ ಏನಪ್ಪ ಅಂದ್ರೆ ನಮ್ಮ ಕೆಲಸ ತಗೊಂಡ್ರು ಕೂಡ ಏನಪ್ಪ ಅಂದ್ರೆ ಆ ಸಮಯದಲ್ಲಿ ನೀವು ಸರ್ಕಾರನೇ ಏನಪ್ಪ ಅಂದ್ರೆ ಅದು ನೀವು ಏನಾದರೂ ಸತ್ರ ಏನಪ್ಪ ನಿಮ್ಮ ಕುಟುಂಬಕ್ಕೆ 30 ಲಕ್ಷ ರೂಪಾಯಿ ಕೊಡ್ತೀವಿ ಅಂತಂದು ಒಂದು ಆಶ್ವಾಸನೆ ಕೊಟ್ಟಿದ್ರಿ. ಅದನ್ನೇನಪ್ಪ ಅಂದ್ರೆ ಅದು ಸಹ ಇಲ್ಲಿವರೆಗೆ ಒಬ್ಬ ಕಾರ್ಮಿಕರಿಗೆ ಏನಪ್ಪ ಅಂದ್ರೆ ಇನ್ನೂ ಕೊಡ್ತಕ್ಕಂಥ ಹಣ ಕೊಟ್ಟಿಲ್ಲ. ಈ ರೀತಿ ಹುಸಿ ಭರವಸೆಗಳ ಕೊಟ್ಟು ಏನಪ್ಪ ಅಂದ್ರೆ ನಮ್ಮ ಕಾರ್ಮಿಕ ವರ್ಗಕ್ಕೆ ಅನ್ಯಾಯ ಆಗ್ತಾ ಇದೆ. ಜೊತೆಗೆ ಅದನ್ನೇನಪ್ಪ ಅಂದ್ರೆ ಸರಿಪಡಿಸಿ ಮತ್ತು ಜೊತೆಗೆ ನಮ್ಮ ಈ ಕಾರ್ಮಿಕರಿಗೆ ಏನು ಕಿರುಕುಳ ಇದೆ ಅದನ್ನೇನಪ್ಪ ಅಂದ್ರೆ ಆದಷ್ಟು ಏನಪ್ಪ ಅಂದ್ರೆ ಉನ್ನತ ಮಟ್ಟದಲ್ಲಿ ಏನಪ್ಪ ಅಂದ್ರೆ ಅಧಿಕಾರಿಗಳೇನಪ್ಪ ಮುತುವರ್ಜಿ ವಹಿಸಿ ಸರ್ಕಾರ ಏನಪ್ಪ ಗಮನ ಹರಿಸಿ ನಮ್ಮಲ್ಲಿ ಆಗ್ತಕ್ಕಂಥ ಒಂದೇನು ಇದು ಶೋಷಣೆ ಏನಪ್ಪ ಅಂದ್ರೆ ಕಡಿಮೆಗೊಳಿಸಿ ಬರ್ತಕ್ಕಂಥ ಏನಪ್ಪ ಅಂದ್ರೆ ಇದೇನು ನಮ್ಮ ಸಂಬಳ ಆಗಿರ್ಬೋದು ಮತ್ತು ನಮ್ಮ ಅರಿಯರ್ಸ್ ಆಗಿರ್ಬೋದು ಅದು ಆದಷ್ಟು ಏನಪ್ಪ ಬೇಗ ಇತ್ಯರ್ಥಪಡಿಸ್ಬೇಕಂತಂದು. ಅದಾದ್ರೆ ಈಗಾಗಲೇ ಏನಪ್ಪ ಸರ್ಕಾರ ಸುಮ್ಮನೆ ಏನಪ್ಪ ಅಂದ್ರೆ 5-6 ಸಾರಿ ಏನಪ್ಪ ಅಂದ್ರೆ ಸಭೆಗಳ ಕರಿತಾ ಇದೆ. 5ರಿಂದ ಅರೌಂಡ್ ಏನಪ್ಪ ಅಂದ್ರೆ ಈ 2 ವರ್ಷದಲ್ಲಿ ಏನಪ್ಪ ಅಂದ್ರೆ ಒಂದು 10-15 ಸಭೆಗಳದು. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಯಿತು, ಸಾರಿಗೆ ಸಚಿವರ ನೇತೃತ್ವದಲ್ಲಿ ಆಯಿತು, ಅಧಿಕಾರಿ MDಗಳ ಮಟ್ಟದಲ್ಲೇ ಆಯಿತು, ಅದು ಮತ್ತು ಕಾರ್ಮಿಕ ಆಯುಕ್ತರು ಆಯಿತು. ಇದೆಲ್ಲ ಆದರೂ ಕೂಡ ಏನಪ್ಪ ಅಂದ್ರೆ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಬಗೆಹರದೇ ಇರತಕ್ಕಂಥ ಒಂದು ಕಗ್ಗಂಟಾಗಿ ಏನಪ್ಪ ಅಂದ್ರೆ ಇನ್ನೂ ಏನಪ್ಪ ಕಾರ್ಮಿಕರ ವಲಯದಲ್ಲಿ ಏನಪ್ಪ ಅಂದ್ರೆ ಇದು ಹರಿದಾಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಭಾರತೀಯ ಮಜ್ದೂರ್ ಸಂಘದ ಒಂದು ಇದು ಕಾರ್ಯಕರ್ತರಾಗಿ ನಾವು ಸರ್ಕಾರಕ್ಕೆ ಏನು ಹೇಳ್ತಾ ಇದೀವಿ ಅಂತಂದ್ರೆ ನೀವು ಏನು ಕೊಡಬೇಕಾಗಿದೆ ಏನಪ್ಪ ಅಂದ್ರೆ ಮೊದಲು ಕೊಡ್ರಿ, ಆದಷ್ಟು ಬೇಗ ಕೊಡ್ರಿ. ಯಾಕಪ್ಪ ಅಂತಂದ್ರೆ ಈ ಇದು ಡಿಲೇ ಮಾಡ್ತಕ್ಕಂಥ ಏನು ನೀತಿ ಇದೆ ಇದೇನಪ್ಪ ಅಂದ್ರೆ ಕಾರ್ಮಿಕರಿಗೆ ಏನಪ್ಪ ಮೂಗಿ ತುಪ್ಪ ಹೊರಿಸ್ದಂಗೆ ಏನಪ್ಪ ಅಂದ್ರೆ ಬರೀ ಆಸೆ ತೋರಿಸ್ತಾ ಇದ್ದೀರಿ. ಅದು ಮೊದಲು ಕೊಡಿ, ಆಮೇಲೆ ಏನಪ್ಪ ಅಂದ್ರೆ ನಾವು ಕಾನೂನಾತ್ಮಕವಾಗಿ ಏನಪ್ಪ ಅಂದ್ರೆ ನಾವೇನಪ್ಪ ಉಳಿದಿದ್ದು ಏನಪ್ಪ ಅಂದ್ರೆ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಏನಪ್ಪ ಅಂದ್ರೆ ನಾವು ಪಡಿತೀವಿ ಅಂತಂದು ಈ ಸಂದರ್ಭದಲ್ಲಿ ಹೇಳಿ ನಾನು ಇದು ಮುಗಿಸ್ತಾ ಇದ್ದೀನಿ. ಇಲ್ಲ, ಕೋವಿಡ್ ಕರೋನಾ ಎಲ್ಲ ಒಂದೇ. ನಮ್ಗೆ ಸಂಬಳ ನಿಲ್ಲಿಸಿಲ್ಲ, ಸಂಬಳ ಕೊಟ್ಟಾರ. ಸಂಬಳ ಕೊಟ್ಟರೆ ಏನಪ್ಪ ಅಂದ್ರೆ ಈ ಅರಿಯರ್ಸ್ ವಿಷಯ ಬಂದಾಗ ಆ 12 ತಿಂಗಳು ಏನಪ್ಪ ಅಂದ್ರೆ ಸಂಸ್ಥೆ ಎಲ್ಲ ನಷ್ಟದಲ್ಲಿದೆ. ಅದನ್ನ ನಾವೇನಪ್ಪ ನೀವು ಅರಿಯರ್ಸ್ ಅಲ್ಲಿ ಏನಪ್ಪ ಅಂದ್ರೆ 38 ಬದಲು 26 ಕೊಡ್ತೀವಿ ಅಂತಂದು ಈ ರೀತಿ ನೆಪ ಹೇಳ್ತಾ ಇದೆ. ಹೊರತಾಗಿ ಏನಪ್ಪ ಅಂದ್ರೆ ಸಂಬಳ ಕೊಟ್ಟಿಲ್ಲ ಅಂತ ನಾವು ಎಲ್ಲಿ ಹೇಳಿಲ್ಲ. ಸಂಬಳ ಕೊಡ್ತಾರ, ಅದು ಪರಿಷ್ಕರಣೆ ಏನಪ್ಪ ಅಂದ್ರೆ ಅದು ವೇತನ ಪರಿಷ್ಕರಣೆ ಬಾಕಿ ಕೊಡಬೇಕು. ಆ 38 ತಿಂಗಳ ಅದನ್ನ ಏನಪ್ಪ ಅಂದ್ರೆ ಕಟ್ ಮಾಡಿ ಏನಪ್ಪ ಅಂದ್ರೆ 12 ತಿಂಗಳ ಕಟ್ ಮಾಡೋದಕ್ಕೋಸ್ಕರ ನಮ್ಮ ಹೋರಾಟ ಅಷ್ಟೇ. ದೇವರಾಜ್ ಎಸ್ ಅಂತ. ಇವತ್ತು ಏನು ನಾವು ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ಸಾರಿಗೆ ನೌಕರರು, ಸರ್ಕಾರಕ್ಕೂ ಮತ್ತು ಆಡಳಿತ ಮಂಡಳಿಗೂ ಏನು 1/1/2024 ವೇತನ ಪರಿಷ್ಕರಣೆ ಹಾಗೂ 1/1/2020 ವೇತನ ಪರಿಷ್ಕರಣೆಯ 38 ತಿಂಗಳ ಹಿಂಬಾಕಿ ವೇತನಕ್ಕಾಗಿ ಏನು ನಾವು ಪ್ರತಿ ಸರಿ ಸರ್ಕಾರದ ಮತ್ತು ಆಡಳಿತ ಮಂಡಳಿಯ ಬಾಗಿಲು ತಡ್ತಾ ಇದ್ವಿ. ಅದು ಈವರೆಗೂ 2 ವರ್ಷಗಳು ಆದ್ರೂ ಸಹಿತವಾಗಿ ಸರ್ಕಾರ ಮೇಲಿನ ಮೇಲೆ ಮೀಟಿಂಗ್ ಮಾಡ್ತಾ ಇದೆ, ಕಾಲಹರಣ ಮಾಡ್ತಾ ಇದೆ. ಯಾವ ಲೆವೆಲ್ಗೆ ಆಗಿದೆಯಪ್ಪ ಅಂದರೆ ದೊಡ್ಡ ಸಮಸ್ಯೆ ನನ್ನ ದೃಷ್ಟಿಯಲ್ಲಿ ಕಾರ್ಮಿಕರು ಚರ್ಚೆ ಮಾಡೋದೇನಪ್ಪ ಅಂತಂದರೆ ರಾಜ್ಯದ ಮುಖ್ಯಮಂತ್ರಿಗಳು 4 ಸರಿ ಸಭೆ ಮಾಡಿದ್ರವಾಗಿ ಅವರೇ ಬಗೆಹರಿಸಲಿಲ್ಲಪ್ಪ ಅಂದರೆ ನಮ್ಮ ದೊಡ್ಡ ಸಮಸ್ಯೆ ಇದೆ ಬಿಡಪ್ಪ, ಇಷ್ಟು ದೊಡ್ಡ ಸಮಸ್ಯೆ ಸಾರಿಗೆ ನೌಕರಿಗೆ ಅನ್ನೋ ಒಂದು ಪ್ರಶ್ನೆ ಸಾಮಾನ್ಯ ಒಬ್ಬ ಕಾರ್ಮಿಕರಲ್ಲಿ ಕಾಡ್ತಾ ಇದೆ. ಅದಕ್ಕಾಗಿ ಈಗ ನಾವೇನಪ್ಪ ಅಂತಂದರೆ ಹೇಳೋದು ಏನು, ಕಳೆದ ಬಾರಿ ನಮ್ಮ ಸಾರಿಗೆ ಸಂಸ್ಥೆಯ ಒಂದು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮ್ಯಾನೇಜಿಂಗ್ ಡೈರೆಕ್ಟರಿಂದ ಏನು ಒಂದು ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ. ಆ ಪ್ರಸ್ತಾವನೆ ವಿಷಯದಲ್ಲಿ ಸರ್ಕಾರ ಮಾಡ್ತಿರುವಂಥ ವಿಳಂಬ ಧೋರಣೆ, ಮೇಲಿಂದ ಮೇಲೆ ಕಾಲಹರಣ ಮಾಡುವಂಥ ಸಭೆ ಇವೆಲ್ಲವನ್ನು ನಿಲ್ಲಿಸಬೇಕು. ಕೂಡಲೇ ನಿಲ್ಲಿಸಿ ಏನು 1/1/24ಕ್ಕೆ ಏನು ವೇತನ ಪರಿಷ್ಕರಣೆ ಮಾಡಬೇಕು ಅದನ್ನು ತ್ವರಿತವಾಗಿ ನಿರ್ಣಯ ಮಾಡಿ ಇತ್ಯರ್ಥ ಮಾಡಿ ಒಂದು ಆದೇಶವನ್ನು ಹೊರಡಿಸ್ಬೇಕಂತೇಳಿ ನಾವು BMS ಸಂಘಟನೆಯಿಂದ ನಾವು ಆಗ್ರಹ ಮಾಡ್ತೀವಿ. ಅದು 38 ತಿಂಗಳ ವೇತನ ಹಿಂಬಾಕಿನೇ ಕೊಡಬೇಕು. ಸರ್ಕಾರ ಹೇಳ್ತದೆ ಇಲ್ಲ ಕೊಡೋದಿಲ್ಲ, ನಾವು 26 ತಿಂಗಳು ಕೊಡ್ತೀವಿ, ಇನ್ನೂ 12 ತಿಂಗಳು ಕೊಡಲ್ಲ ಅಂತ.
ಕಾರಣ ಕೇಳಿದ್ರೆ ಕೋವಿಡ್ ಅಂತ ಹೇಳ್ತಾರೆ. ಕೋವಿಡ್ನಲ್ಲಿ ಸಾರಿಗೆ ನೌಕರ ಸಿಬ್ಬಂದಿಗಳು ಕೆಲಸ ಮಾಡಿದ್ವಿ. ನಾವು ಕೆಲಸ ಮಾಡಿದ್ದು ಕೂಲಿಯನ್ನು ನಾವು ಕೇಳ್ತಾ ಇದ್ದೀವಿ ಹೊರತು ಬೇರೆ ನಾವೇನು ಕೇಳ್ತಾ ಇಲ್ಲ. ದಯಮಾಡಿ ಆ 12 ತಿಂಗಳು ಸೇರಿಸ್ಬೇಕು. 32 ತಿಂಗಳು ಹಿಂಬಾಕಿ ನೀವು ಕೊಡಲೇಬೇಕು. ಅದು ನಮ್ಮ ಹಕ್ಕು. ಅದರ ಜೊತೆಗೆ 24ನೇ ವೇತನ ಪರಿಷ್ಕರಣೆ ಆಗಬೇಕು. ಸಾರಿಗೆ ನಿಗಮದಲ್ಲಿ ಏನು ಸಂಸ್ಥೆ ವೇತನ ಪರಿಷ್ಕರಣೆ ಆಗ್ತಾ ಬಂದಿದೆ. 6 ದಶಕಗಳು ಕಳೆದರೂ ಸಹಿತವಾಗಿ ನಿರಂತರವಾಗಿ ಆಗ್ತಿರೋದು 4 ವರ್ಷಕ್ಕೊಂದ್ಸರಿ ವೇತನ ಪರಿಷ್ಕರಣೆ ಆಗ್ತದೆ. ಅದನ್ನು ಬದಲಾವಣೆ ಮಾಡಕ್ಕೆ ಹೋಗ್ಬೇಡ್ರಿ. ಅದು ವಿರೋಧ ಆಗ್ತದೆ. ಸಂಪೂರ್ಣವಾಗಿ ಅದು ನಾವು ಯಾರು ಕಾರ್ಮಿಕರು ಸಹಿಸೋದಿಲ್ಲ. ಅದು ಖಂಡಿತವಾಗಿ ನಮ್ಗೆ ವಿರೋಧ ಇದೆ. ನೀವೇನು ವೇತನ ಪರಿಷ್ಕರಣೆ ಮಾಡಬೇಕು, 1/1/24ಕ್ಕೆ ವೇತನ ಪರಿಷ್ಕರಣೆ ಮಾಡಬೇಕೆಂಬುದಾಗಿ ನಾವು ಈ ಮಾಧ್ಯಮದ ಮುಖಾಂತರ ನಾವು ಆಗ್ರಹ ಮಾಡ್ತೇವೆ. ಏನು ಸರ್ಕಾರ ಏನು ಮಾತುಕತೆಗೆ ಕರಿತಾ ಇತ್ತು, ಆ ಮಾತುಕತೆಗೆ ನಾವು ಹೋಗೋದಂಥ ಕಾರಣ ಮಾತುಕತೆಯಲ್ಲಿದೆ, ಇವತ್ತಲ್ಲ ನಾಳೆ ಮಾಡ್ತಾರ ಅಂತ ಹೇಳಿ ನಾವು ಸಂಘಟನೆಗಳು ಸಹಿತವಾಗಿ ಒಂದು ಸರ್ಕಾರಕ್ಕೂ ಮತ್ತು ಆಡಳಿತ ವರ್ಗಕ್ಕೂ ನಾವು ಗೌರವ ಕೊಟ್ಟು ನಾವು ಹೋಗಿದ್ದೀವಿ. ಆದರೆ ಆ ಮೀಟಿಂಗ್ಗಳಲ್ಲಿ ಯಾವ ನಿರ್ಣಯ ಬರ್ತಾರೆ ಕೇವಲ ಕಾಲಹರಣದ ಸಭೆ ಮಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೊರತು ಅಲ್ಲಿ ಯಾವುದೇ ಒಂದು ನಿರ್ಣಯಗಳು ಹೊರಗೆ ಬೀಳ್ತಿಲ್ಲ. ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲ ಕಾರ್ಮಿಕರು ಬೇಸತ್ತೋಗಿದ್ದಾರೆ, ಆಕ್ರೋಶದಲ್ಲಿದ್ದಾರೆ. ನೇರವಾಗಿ ಅವ್ರು ಹೇಳ್ತಾರೇನಪ್ಪ ಅಂದ್ರೆ ಮುಷ್ಕರ ಒಂದೇ ಅಂತ. ಯಾಕೆ ಮುಷ್ಕರ ಒಂದೇ ಅಂತಂದ್ರೆ ಇಷ್ಟು ಇತಿಹಾಸದಲ್ಲಿ ಯಾವತ್ತೂ ಕೊಟ್ಟಿಲ್ಲ ಅವರು ನಮಗೆ. ಮುಷ್ಕರ ಮಾಡಿದಾಗನೇ ಸರ್ಕಾರ ಮತ್ತು ಆಡಳಿತ ವರ್ಗ ಕೊಟ್ಟಿರುವಂಥ ಕಾರಣ ನಾವು ಮುಷ್ಕರ ಮಾಡ್ರಿ ಅಂತೇಳಿ ಕಾರ್ಮಿಕರು ಒತ್ತಡ ಆಗ್ತಿದ್ರೆ ನಾವು BMS ಸಂಘಟನೆ ಮುಷ್ಕರದ ಜೊತೆಗೆ ಏನಿದೆಲ್ಲ ಕಾನೂನು ರೀತಿಯಲ್ಲಿ ಸೂಕ್ತ ಉಗ್ರ ಹೋರಾಟ ಮಾಡ್ತೀವಿ ಅಂತ ತಿಳಿಸಿರ್ತೇವೆ. ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀವಿ. ನನ್ನ ಹೆಸರು ಆರ್ ದೇವದನ್ ಅಂತೇಳಿ BMS ಸಂಘಟನೆ ಪರ.